ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಮೈಲಾರಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿಯಾದ ವೆಂಕಪ್ಪಯ್ಯನ ನಿರಂತರ ಕಿರುಕುಳದಿಂದ ಬೇಸತ್ತ 12 ಜನ ಬಾಬುದಾರರಿಂದ ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಹೀಗೆ ಮುಂದುವರೆದರೆ ಮುಂದಿನ ಮೈಲಾರ ಜಾತ್ರೆಯ ಕಾರ್ಣಿಕ ನುಡಿಯುವುದಿಲ್ಲವೆಂದು ಕೋಟೆಪ್ಪ ಎಚ್ಚರಿಸಿದರು. ಧರ್ಮದರ್ಶಿಯು ಕಾನೂನು ಬಾಹಿರವಾಗಿ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುತ್ತಿದ್ದಾರೆ ಮತ್ತು ನಮ್ಮ ಕಾರ್ಯಗಳಲ್ಲಿ ಅಡ್ಡಿಪಡಿಸುತ್ತಿದ್ದಾರೆ ಎಂದು 12 ಜನ ಬಾಬುದಾರರು ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಬಾಬುದಾರ ಅನಿಲ್ ದಳವಾಯಿ ಧರ್ಮದರ್ಶಿ ವೆಂಕಪ್ಪಯ್ಯ ನೀಡುತ್ತಿರುವ ಕಿರುಕುಳವನ್ನ ವಿವರಿಸಿದರು. ಬರೀ ಧರ್ಮದರ್ಶಿಗಳು ಸರ್, ಅವರಿಗೆ ಆದೇಶ ಆಗಿದೆ. ಧರ್ಮಕರ್ತರು ಅಂತಂದೇಳಿ 2005ರಾಗ ಅವ್ರ ನೇಮಕಾತಿ ಆದೇಶ ಆಗಿದೆ. DC ಅವರೇ ಮಾಡಿದ್ದಾರೆ. ಆಮೇಲೆ ದೇವಸ್ಥಾನ ಅವ್ರಿಗೆ 3 ಕಂಡೀಷನ್ ಹಾಕಿದ್ದಾರೆ. ದೇವಸ್ಥಾನದ ಹಿತಾಸಕ್ತಿ ವಿರುದ್ಧವಾಗಿ ನಡ್ಕೊಂಡ್ರೆ ನಿಮ್ಮನ್ನ ಆ ಸ್ಥಾನದಿಂದಾನೇ ತೆಗೆದುಹಾಕ್ತೀವಿ ಅಂತಾನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಬಳ್ಳಾರಿ DC 2005 ಸರ್ ಹಲವಾರು ಬಾರಿ ಈಗ ಉಲ್ಲಂಘನೆ ಮಾಡಿದ್ರೆ ನೀವು ಆರೋಪ ಮಾಡಿದ್ರಿ. ಹೋಗಿ ಕುಂದಿಸಿದ್ರೆ ನೀವು ಅವ್ರನ್ನ ಇದು 2007ರಿಂದ ಈಚೆಗೆ ಇಷ್ಟೊಂದು ಮೊದಲಿಗೆ ಯಾಕಿಲ್ಲ ಅಂದ್ರೆ ಸರ್ ಅವಾಗೆಲ್ಲ ತಂದೆಯವರು ಅನಕ್ಷರಸ್ತಾರೆ. ಅವ್ರು ಏನ್ ಹೇಳ್ತಿದ್ರು ಅದನ್ನ ಕೇಳ್ಕೊಂತ ಬಂದ್ರು. ಈಗ ಅವ್ರು ಏನ್ ಹೇಳ್ತಿದ್ರೆ ಅದನ್ನ ಕೇಳ್ತಿದ್ರು. ಬಟ್ ಈಗೆಲ್ಲ ನಾವು ಓದಿದೀವ್ರಿ, ಕಾನೂನು ಸುಧಾರಣೆ ಆಗಿದೆ. 1997ರ ಆಕ್ಟ್ ಬಂದ ಮೇಲೆ ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ತನ್ನದೇ ಆದ ಕಾನೂನು ಚೌಕಟ್ಟು ಬಂತದೆ. ಆ ಕಾನೂನು ವ್ಯಾಪ್ತಿ ಒಳಗ 1997ರ ಕಲಂ 25B63 ಕೆಳಗ 4 ತಲೆಮಾರು ಮಾಡಿದ್ರೆ ನಾವು ವಂಶ ಪಾರಂಪರ್ಯ ಹಕ್ಕನ್ನ ಪಡ್ಕೋಬಹುದು ಅಂತಂದೇಳಿ ಸುತ್ತೋಲೆ ಇದೆ. ಆ ಸುತ್ತೋಲೆ ಪ್ರಕಾರ ನಾವು ನಮ್ಮ ವಂಶಸ್ಥರಲ್ಲಿ ಒಬ್ರು ನಾವು ಅಫಿಡವಿಟ್ ಹಾಕ್ತೇವೆ. ಈಗ ನನ್ನ ವಂಶಸ್ಥರಲ್ಲಿ ನಮ್ಮ ಅಣ್ತಂಗಳಿದ್ರೆ ನಮ್ಮ ಅಣ್ತಂಗಳ ಪೈಕಿ ಅನಿಲ್ನೇ ಮಾಡ್ಲಿ ಅಂತಂದೇಳಿ ಅಫಿಡವಿಟ್ ಹಾಕಿದಾಗ ನಮಗೆ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರದತ್ತವಾದ ಅಧಿಕಾರ DC ಅವರಿಗೆ ಇದೆ ನಮ್ಮ ನೇಮಕಾತಿ ಮಾಡೋದು. ಎಂಟ್ರಿ ಮಾಡ್ರಲ್ಲಿ ಅವರು ಧರ್ಮಕರ್ತರಿಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದ್ರೂ ಅವರು ಇವ್ರು ಯಾರು ನಂಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನಾವು ಸಂಬಂಧ ಇಲ್ಲ ಅಂದ್ರೆ ಖಂಡಿತ ನಾವು ಅವ್ರಿಗೆ ಸಂಬಂಧ ಇಲ್ಲ. ನಾವು ಭಗವಂತನ ಸೇವಕರಾಗಿದ್ದೀವಿ ಹೊರತು ಯಾವುದೇ ಟ್ರಸ್ಟಿ ಆಗಲಿ ಮತ್ತೊಂದಲ್ಲ. ಬಟ್ ಇದು ಆಡಳಿತ ವ್ಯವಸ್ಥೆ ಅಂತ ಬಂದಾಗ ನಾವು ಸರ್ಕಾರದ ಅಡಿಯಲ್ಲೇ ಬರ್ತೀವಿ. ಅಲ್ಲಿರ್ತಕ್ಕಂಥ ಇಒ ಅವ್ರು ಏನು ಮಾರ್ಗದರ್ಶನ ಮಾಡ್ತಾರೋ ನಮ್ಮ ಸಂಪ್ರದಾಯನೂ ಬಿಟ್ಟೋಗಲ್ಲ. ಇವ್ರನ್ನೆಲ್ಲ ಕೆಲವೊಬ್ಬರನ್ನೆಲ್ಲ ನೇಮಕ ಮಾಡ್ಕೊಂಡಂತ ವಿಚಾರವಾಗಿ ಈ ಹಿಂದೆ ಗೊರವಪ್ಪಗೆ ಭಂಡಾರ ಹಚ್ಚಲಾರ್ದನೆ ಕೋರ್ಟ್ ಹೋಗಿ ಸ್ಟೇ ತಂದ್ರ ಅವ್ರು. ಹೌದು ಸರ್, ಹೌದ್ರಿ. ಅವರು ಮುಷ್ಟಿಲಿ ಇಟ್ಕೊಂಡು ಕಾಪಾಡಬೇಕು ಅಂತ ಇರೋವಂಥದ್ದು. ನಮ್ಮ ಅಣ್ತಂಗಳಲ್ಲಿ ನಾವು ಒಬ್ಬರೇ ಮಾಡ್ತೇವೆ. ಉಲ್ಲಂಘನೆ ಮಾಡಿದ್ರೆ ಅಂತ ಹೇಳಿ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ. ನನ್ನ ಹೆಸರು ಅನಿಲ್ ದಳವಾಯಿ ಅಂತ, ವಂಶ ಪಾರಂಪರ್ಯ ಸರ್ಪಳಿ ಹರಿಯುವ ಪವಾಡದವರು. ಮತ್ತು ಅದೇ ರೀತಿಯಾಗಿ ನಮ್ಮ ಕುಟುಂಬಕ್ಕೆ ಛತ್ರಿ ಹಿಡಿಯೋ ಕಾಯಕ ಅಂತಾನೆ ನಾವೇ ಮಾಡ್ತೀವಿ ಸರ್. ನಾವು ಮರಾಠ ವಂಶಸ್ಥರು. ನಮಗೆ 2012ರಿಂದ ನಾವು 1997ರ ಆಕ್ಟ್ ಪ್ರಕಾರ ನಾವು ಅರ್ಜಿ ಸಲ್ಲಿಸಿದ್ವಿ. ನಮಗೆ ನೇಮಕಾತಿ ಆದೇಶ ಸರ್ಕಾರಕ್ಕಿದೆ, ನಮ್ಗೆ ನೇಮಕಾತಿ ಆದೇಶನ ಕೊಡಬೇಕು ಅಂತ. ಅದರಲ್ಲಿ ಇವರು ನೇಮಕಾತಿ ಪವರ್ ನಂದೈತಿ ಅಂತಂದೇಳಿ ಇದನ್ನ ಮಾಡಿದ್ರು. ನೇಮಕಾತಿ ಪವರ್ ವಿರುದ್ಧವಾಗಿ ನಾವು DC ಆರ್ಡರ್ ತಗೊಂಡ್ವಿ. DC ಆರ್ಡರಿಂದ ಕಮಿಷನರ್ ಆರ್ಡರ್ ಬಂತು. ಕಮಿಷನರ್ ಆರ್ಡರಿಂದ ಹೈಕೋರ್ಟ್ ಅಲ್ಲಿ ಹೋಗಿ ಹೈಕೋರ್ಟ್ ಅಲ್ಲಿ ಇಂಟ್ರಿಮ್ ಆರ್ಡರ್ ಆಗಿದೆ. ಕಾರ್ಣಿಕದ ಗೊರವೈನ ಪರವಾಗಿ ಆಯ್ತು ಅಂದ್ರೆ ನಮ್ಮ ಎಲ್ಲಾ ಗೊರವೈನವ್ರಿಗೂ ಅದು ಸಂಬಂಧಪಟ್ಟಂಗೆ ಆ ಇಂಟ್ರಿಮ್ ಆರ್ಡರ್ ಕಾಪಿನೂ ನಾವು ತಗೊಂಡು ಬಂದಿದ್ವಿ. ಇಂಟ್ರಿಮ್ ಆರ್ಡರ್ ಅಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ ಏನಂತ, ಪ್ರದತ್ತವಾದ ಅಧಿಕಾರ ಇರೋದು ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ ಎಂಡೋಮೆಂಟ್ ಆಕ್ಟ್ ಪ್ರಕಾರ ಇಒನಿಗೆ ಪ್ರತಿಯೊಂದು ಅಧಿಕಾರ ಇರೋದ್ರಿಂದ ಟ್ರಸ್ಟಿಯಲ್ಲಿ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳ್ತೈತಿ. 13ನೇ ಪಾಯಿಂಟ್ ಹೈಕೋರ್ಟ್ ಆರ್ಡರ್. ದ ಲರ್ನ್ಡ್ ಅಡಿಷನಲ್ ಗವರ್ಮೆಂಟ್ ಅಡ್ವೊಕೇಟ್ ಹ್ಯಾಸ್ ಆಲ್ಸೋ ಪ್ಲೇಸ್ಡ್ a copy of the proceedings of the Board of Commissioners under the Madras Act whereby Board's Order number 2736 dated 13/5/1940. The executive officer on appointment of the board has been vested with vast powers of administration and the entitlement of the hereditary trustee for receiving presents while performing the rituals of institutions of the Gauravas,
Gorva and performing the Koriyangi and Dung and Kavadi are accepted. The authority to appointment all officer and servant of the temple in executive officer. Where is the vested in the executive officer? No power of appointment are saved in the trustee. ಅಂದ್ರೆ ಯಾವುದೇ ಪವರ್ ಟ್ರಸ್ಟಿಗಿಲ್ಲ, ಅದಕ್ಕೆಲ್ಲ ಪವರ್ ಇರೋದು ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಅಂತ ಇಂಟ್ರಿಯಂ ಆರ್ಡರ್ 2019 ಹೈಕೋರ್ಟ್ ಆರ್ಡರ್ ಮಾಡಿದೆ ಸರ್. ಇದ್ರ ವಿರುದ್ಧ ಯಾವುದೇ ಸ್ಟೇ ಇಲ್ಲ, ಯಾವುದೇ ಮತ್ತೆ ಆರ್ಡರ್ ಆಗಿಲ್ಲ, ಏನೂ ಇಲ್ಲ. ಇದು 2019 ನಿಮಗೆ ಬೇಕಾದ್ರೆ ಇಂಟ್ರಿಯಂ ಆರ್ಡರ್ ಕಾಪಿ ಇದು ಆದ್ಮೇಲೆ ನಿಮ್ದು ಆಕ್ಷೇಪಣೆ ಏನು ಅಂತ ಅಷ್ಟೇ. ಹ್ಞೂ ಸರ್ ಹೇಳ್ತೀನಿ. ಈಗ ಇದಾದ್ಮೇಲೆ ನಮಗೆ ಆಯ್ತು ಸರ್, ಜಿಲ್ಲಾಧಿಕಾರಿಗಳ ಆರ್ಡರ್ ಕೊಟ್ಟರೆ ಎಲ್ಲ ಆಯ್ತು ಸರ್. ನಮ್ಮವು ಕೆಲವೊಂದು ಕುಂದುಕೊರತೆಗಳು ಇರ್ತಾವೆ ಸರ್. ದೇವಸ್ಥಾನದಲ್ಲಿ ನಾವು ಸೇವೆ ಮಾಡ್ತೀವಿ ಅಂದಾಗ ಕುಂದುಕೊರತೆಗಳು ಇರ್ತಾವೆ. ಅದ್ರ ಬಗ್ಗೆ ತಾವುಗಳು ನಮಗೆ ಪ್ರತಿ ಆಗಿ ಹುಣ್ಣಿಮೆಯಲ್ಲಿ ರಥೋತ್ಸವ ಆಗುತ್ತೆ ಸರ್. ಎಲ್ಲ ಸೇವೆಗಳು ಮಾಡೋದು ನಾವೇ ಸರ್. ಪ್ರತಿ ಭಾನುವಾರ, ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆ, ನವರಾತ್ರಿ, ಆಮೇಲೆ ಜಾತ್ರೆ, ದೊಡ್ಡ ದೊಡ್ಡ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಸರ್. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.